ಸೊ ರೆಸಲ್ಯೂಷನ್ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಇರಬೇಕಾಗಿರ್ತಕ್ಕಂಥದ್ದು. ಸೊ ನನ್ನ ಜೀವನದಲ್ಲಿ 2024ರಲ್ಲಿ ನಾನು 2 ರೆಸಲ್ಯೂಷನ್ ಇಟ್ಕೊಂಡಿದ್ದೆ. ಅದರಲ್ಲಿ ಒಂದು ಕಂಪ್ಲೀಟ್ ಮಾಡಿದೆ, ಇನ್ನೊಂದು ಫೇಲ್ಯೂರ್ ಆಗಿತ್ತು. ಸೊ 2024ರಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ಮಾನಿಟೈಸೇಷನ್ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಮಾನಿಟೈಸೇಷನ್ ಕಂಪ್ಲೀಟ್ ಮಾಡಿದ್ರೆ ಸಬ್ಸ್ಕ್ರೈಬರ್ಸ್‌ನ ಕಂಪ್ಲೀಟ್ ಮಾಡೋದಕ್ಕಾಗಲಿಲ್ಲ. ಬಟ್ ಈ ಒಂದು ವರ್ಷದಲ್ಲಿ ಒಂದು ಒಳ್ಳೆ ಚಾಲೆಂಜ್ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಬಹಳ ಅಂದ್ರೆ ಬಹಳ ಕಠಿಣವಾದಂತಹ ಒಂದು ರಿಸ್ಕಿ ಒಂದು ರೆಸಲ್ಯೂಷನ್ ಅಂತ ಹೇಳ್ಬೋದು. ಯಾಕಂದ್ರೆ 100K ಸಬ್ಸ್ಕ್ರೈಬರ್ಸ್ ಯೂಟ್ಯೂಬ್ ಅಲ್ಲಿ ನಾನು ಕಂಪ್ಲೀಟ್ ಮಾಡ್ತೀನಿ ಅನ್ನೋ ರೆಸಲ್ಯೂಷನ್ ನಾನು ಈ ಒಂದು ವರ್ಷದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ 2025ರಲ್ಲಿ ಈಗ ಆಲ್ರೆಡಿ 4200 ಸಬ್ಸ್ಕ್ರೈಬರ್ಸ್ ಈಗ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಸೊ ಈ ರೆಸಲ್ಯೂಷನ್ ಯಾವ ರೀತಿ ಒಂದು ನಾನು ರೀಚ್ ಮಾಡ್ತೇನೆ, ಮತ್ತೆ ನನ್ನ ಡೆಡಿಕೇಶನ್ ಏನಿರುತ್ತೆ, ಪ್ರತಿಯೊಂದು ಅಪ್ಡೇಟ್ ನಾನು ಡೇ ಬೈ ಡೇ 365 ಡೇಸ್ ನಾನು ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಇನ್ಸ್ಟಾ ಮತ್ತೆ ಯೂಟ್ಯೂಬ್ ಎರಡರಲ್ಲೂ ಸಹ ನಾನು ತಿಳಿಸ್ಕೊಡ್ತೇನೆ. ಸೊ ಇದು ಕೇವಲ ಫಾಲೋವರ್ಸ್‌ಗೋಸ್ಕರ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ನನ್ನ ಆತ್ಮಸಾಕ್ಷಿಗಾಗಿ ಮತ್ತೆ ಒಂದು ರಿಸ್ಕಿ ತಗೋಬೇಕು. ರಿಸ್ಕ್ ಇರಬೇಕು. ಲೈಫಲ್ಲಿ ರಿಸ್ಕ್ ಇದ್ರೆ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು ಅನ್ನೋದನ್ನ, ಸಾಧನೆ ಮಾಡ್ಬೋದಾ ಇಲ್ವಾ ಅನ್ನೋದನ್ನ ನಾನು ಈ ಒಂದು ವರ್ಷದಲ್ಲಿ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡಿದ್ದೀನಿ. ಈ ಚಾಲೆಂಜ್ ನಾನು ಎಷ್ಟರ ಮಟ್ಟಿಗೆ ಒಂದು ಡೆಡಿಕೇಶನ್ ಮುಖಾಂತರ ಅಥವಾ ಹಾರ್ಡ್ ವರ್ಕ್ ಮುಖಾಂತರ ಕಂಪ್ಲೀಟ್ ಮಾಡ್ತೀನಿ ಇಲ್ವಾ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡ್ಬೇಕಾಗುತ್ತೆ. ಸೊ ಡೇ 1 ಇಂದ ಡೇ 365 ವರೆಗೂ ನಾನು ಪ್ರತಿಯೊಂದು ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತೀನಿ. ಸೊ ಖುಷಿ ಮಾಧ್ಯಮ ನನ್ನ ಯೂಟ್ಯೂಬ್ ಚಾನಲ್ ಹೆಸರು. ಮತ್ತೆ ಇನ್ಸ್ಟಾದಲ್ಲೂ ಸಹ ಅದೇ ಹೆಸರಿದೆ. ಹೆಸರು ಏನು ಚೇಂಜ್ ಮಾಡೋದಿಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಹೆಸರನ್ನ ಚೇಂಜ್ ಮಾಡಿ ನನ್ನ ಚಾನಲ್‌ಗೆ ಹೊಡೆತ ಬಿದ್ದಿರ್ತಕ್ಕಂಥದ್ದು. ಸೊ ಮತ್ತೊಮ್ಮೆ ಹೆಸರು ಚೇಂಜ್ ಮಾಡೋದಿಲ್ಲ. ಖುಷಿ ಮಾಧ್ಯಮ ಯೂಟ್ಯೂಬ್ ಇರ್ಲಿ. ಕಂಟೆಂಟ್ ಕ್ರಿಯೇಟರ್ಸ್ ಬೆಳೀತಾ ಇರ್ತಕ್ಕಂಥದ್ದು ನನಗೂ ಸಹ ಖುಷಿನೇ. ಸೊ ಈ ಒಂದು ಟಫ್ ಇರ್ತಕ್ಕಂಥ ಈ ಒಂದು ರಿಸ್ಕಿ ರೆಸಲ್ಯೂಷನ್‌ನ ನಾನು ಯಾವ ರೀತಿ ಒಂದು ರೀಚ್ ಮಾಡ್ತೀನಿ ಅನ್ನೋದನ್ನ ಸಹ ಪ್ರತಿಯೊಂದು ಅಪ್ಡೇಟ್ಸ್‌ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ನೀವು ಮನ್ಸ್ ಮಾಡಿದ್ರೆ ಅದೇನ್ ಕಷ್ಟ ಏನಿಲ್ಲ. ಬಟ್ ಆ ರೀತಿ ಫಾಲೋವರ್ಸ್‌ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ತಪ್ಪಾಗುತ್ತೆ ನನ್ನ ಪ್ರಕಾರ. ಒಂದು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಅಥವಾ ಕಂಟೆಂಟ್ ಇರ್ತಕ್ಕಂಥ ಒಂದು ಒಳ್ಳೆ ಕಂಟೆಂಟ್‌ಗಳನ್ನ ಜನರಿಗೆ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ಬೇಕು. ಆಮೇಲೆ ನಮ್ಮ ಪ್ರತಿಫಲ ಆಮೇಲೆ ನಿರೀಕ್ಷೆ ಮಾಡಬೇಕು. ಪ್ರಯೋಗ ಫಸ್ಟ್ ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದು. ನಮ್ಮ ಹಾರ್ಡ್ ವರ್ಕ್ ಏನಿದೆ ಅದನ್ನ ಕನ್ಸಿಸ್ಟೆನ್ಸಿ ಆಗಿ ಮಾಡ್ತಾ ಇದ್ರೆ ಒಂದಲ್ಲ ಒಂದು ದಿನ ನೀವು ನನ್ನನ್ನ ಕೈ ಹಿಡಿತೀರ ಅನ್ನೋ ನಂಬಿಕೆ ನನಗಿದೆ. ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು, ಒಳ್ಳೊಳ್ಳೆ ಕಂಟೆಂಟ್‌ಗಳನ್ನ ತಗೊಂಡ್ಬಂದು ನಿಮ್ಮ ಮುಂದೆ ಇಡುವಂತ ನಾನು ಪ್ರಯತ್ನವನ್ನ ಮಾಡ್ತೇನೆ. ನನ್ನ ವಿಡಿಯೋಸ್‌ನ ಯಾರೆಲ್ಲ ನೋಡ್ತೀರಾ ಅವ್ರ ಕೈಯಲ್ಲಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಸೇ ಮಾಡ್ಸ್ತೀನಿ ಅನ್ನೋ ನಂಬಿಕೆ ನನಗಿದೆ. ಸೊ ನೋಡೋಣ ಏನಾಗುತ್ತೆ ಅಂತ.